ಬಂಗಾಳಕೊಲ್ಲಿಯಲ್ಲಿ ಪ್ರವಾಸಿಗರ ಬೋಟ್ ಮುಳುಗಿ 9 ಮಂದಿ ಮೃತಪಟ್ಟ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ತೂತುಕುಡಿ ಜಿಲ್ಲೆಯ ಮನಪಾಡು ಬಳಿ ಸಮುದ್ರದಲ್ಲಿ ದುರ್ಘಟನೆ ಉಂಟಾಗಿದೆ. ದೋಣಿಯಲ್ಲಿ ಒಟ್ಟು 20 ಮಂದಿ ವಿಹಾರಕ್ಕೆ ತೆರಳಿದ್ದಾಗ ಈ ಘಟನೆ ಉಂಟಾಗಿದೆ. 5 ಮಹಿಳೆಯರು 3 ಮಕ್ಕಳು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಮಿಕ್ಕ 11 ಮಂದಿಯನ್ನ ರಕ್ಷಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ತಿರುಚಿಯ BHEL ನೌಕರರು ಕುಟುಂಬ ಸಮೇತ ಪ್ರವಾಸಕ್ಕೆ ಆಗಮಿಸಿದ್ರು. ಸ್ಥಳೀಯ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಸಮುದ್ರ ನೋಡೋಕೆ ಹೋಗಿದ್ರು. ಈ ವೇಳೆ 3 ಕುಟುಂಬಗಳು ದೋಣಿ ವಿಹಾರಕ್ಕೆ ಹೊರಟಿದ್ವು. ಈ ವೇಳೆ ಎತ್ತರದ ಅಲೆ ಬಂದು ಅಪ್ಪಳಿಸಿದ ಪರಿಣಾಮ ದೋಣಿ ಮಗುಚಿ ಅದರಲ್ಲಿದ್ದವರೆಲ್ಲರೂ ಕೂಡ ನೀರಲ್ಲಿ ಬಿದ್ದಿದ್ರು. ಕೂಡಲೇ ಮೀನುಗಾರರು ಎಲ್ಲರನ್ನ ಕೂಡ ರಕ್ಷಣೆ ಮಾಡಿದ್ರು. ಆದರೆ 20 ಮಂದಿ ಪೈಕಿ 9 ಮಂದಿ ಆಗಲೇ ಮೃತಪಟ್ಟಿದ್ರು. ಇನ್ನು ರಕ್ಷಿಸಲ್ಪಟ್ಟಿರುವ 11 ಜನರ ಪೈಕಿ 5ರ ಪರಿಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಈಗ ಮುಂದುವರೆದಿದೆ. ಬಂಗಾಳಕೊಲ್ಲಿಯಲ್ಲಿ ಪ್ರವಾಸಿಗರ ಬೋಟ್ ಮುಳುಗಿ 9 ಮಂದಿ ಮೃತಪಟ್ಟ ಘಟನೆ ತಮಿಳುನಾಡಿನಲ್ಲಿ ಆಗಿರುವಂತದ್ದು. ತೂತುಕುಡಿ ಜಿಲ್ಲೆಯ ಮನಪಾಡು ಕಡಲ ತೀರದಲ್ಲಿ ದುರ್ಘಟನೆ ಉಂಟಾಗಿದೆ. ದೋಣಿಯಲ್ಲಿ 20 ಮಂದಿ ವಿಹಾರಕ್ಕೆ ತೆರಳಿದಾಗ ಈ ಘಟನೆ ಉಂಟಾಗಿದೆ. 5 ಮಹಿಳೆಯರು 3 ಮಕ್ಕಳು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. ಮಿಕ್ಕ 11 ಮಂದಿಯನ್ನ ರಕ್ಷಿಸಲಾಗಿದ್ದು ಚಿಕಿತ್ಸೆ ಕೊಡಲಾಗ್ತಾ ಇದೆ. ತಿರುಚಿಯ BHEL ನೌಕರರು ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋಗಿದ್ರು. ಸ್ಥಳೀಯ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಸಮುದ್ರ ವೀಕ್ಷಣೆಗೆ ಅಂತ ಹೋಗಿದ್ರು. ಈ ವೇಳೆ 3 ಕುಟುಂಬಗಳು ದೋಣಿ ವಿಹಾರಕ್ಕೆ ಹೊರಟಿದ್ವು. ಎತ್ತರದ ಅಲೆ ಬಂದು ಅಪ್ಪಳಿಸಿದ ಪರಿಣಾಮ ದೋಣಿ ಮಗುಚಿ ಅದರಲ್ಲಿದ್ದವರೆಲ್ಲರೂ ಕೂಡ ನೀರಲ್ಲಿ ಬಿದ್ದಿದ್ರು. ಕೂಡಲೇ ಮೀನುಗಾರರು ರಕ್ಷಣೆ ಮಾಡಿದ್ರು. ಕೂಡ 20 ಮಂದಿಯಲ್ಲಿ 9 ಮಂದಿ ಆಗಲೇ ಮೃತಪಟ್ಟಿದ್ರು. ರಕ್ಷಿಸಲ್ಪಟ್ಟಿರುವ 11 ಜನರ ಪೈಕಿ 5ರ ಪರಿಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 groups of families, they came to Manapadu after finishing their pilgrimage to Tiruchendur and a local temple. They want to have a joy ride and they engaged a fisherman boat. When they were riding for a furlong from the coast, the boat capsized due to high tide and 20 people were rescued, of which 9 were found 9 dead and 11 are now getting treatment in various government hospitals. Rescue operation is going on and fire service, police, coastal security, fisheries department, revenue and all other departments are coordinating. First aid center has been opened here with medical officers and we are watching the situation. We do the needful for the rescued families.